पूज्याय राघवेंद्राय सत्यधर्मरताय च भजतां कल्पवृक्षाय नमतां कामधेनुवे. ವಿದ್ಯಾಧಿರಾಜ ಶ್ರೀ ರಾಜ ಎಸ್ ಗುರುರಾಜಾಚಾರ್ ಇವರ ಕಲಿಯುಗ ಕಲ್ಪತರು ಮೇರುಕೃತಿಯ ಧ್ವನಿಸುರುಳಿ ಸಂಚಿಕೆ 112. ಹಿಂದಿನ ಸಂಚಿಕೆಯಲ್ಲಿ ಮೋಕ್ಷ ಕೊಡಿಸಿದ ಮಹಾಮುನಿ ಹಾಗೂ ಭೋಜನ ಪ್ರಿಯರಲ್ಲಿ ಅನುಗ್ರಹ ಎಂಬ ಶೀರ್ಷಿಕೆಗಳ ಕುರಿತು ಕೇಳಿದಿರಿ. ಮೃತ್ಯುಕೆ ಮದುವೆ ಮಾಡಿಸಿತು ಎಂಬ ಶೀರ್ಷಿಕೆಯೊಂದಿಗೆ ಸಂಚಿಕೆ 112 ಇದೀಗ ನಿಮಗಾಗಿ. ಶ್ರೀರಾಯರ ಸವಾರಿಯು ಹಾವೇರಿ ಮಾರ್ಗವಾಗಿ ಗದಗಿಗೆ ಚಿತ್ತೈಸಿತು. ರಾಯರು ಶ್ರೀ ವೀರನಾರಾಯಣನ ಸನ್ನಿಧಿಯಲ್ಲಿ ಕೆಲಕಾಲ ಸ್ವಾಶ್ರಮೋಚಿತ ಕರ್ಮಾನುಷ್ಠಾನಿಷ್ಠರಾಗಿ ದೇವರ ದರ್ಶನ ಸೇವಾದಿಗಳಿಂದ ಮೋದಗೊಂಡರು. ಗುರುಗಳ ದರ್ಶನ ಸೇವಾದಿಗಳಿಗೆ ಎಂದಿನಂತೆ ಇಲ್ಲಿಯೂ ಜನಜಂಗುಳಿಯು ನೆರೆಯುತ್ತಿತ್ತು. ಶ್ರೀಯವರ ಉಪದೇಶದಿಂದ ಸಹಸ್ರಾರು ಜನರು ಕೃತಾರ್ಥರಾಗುತ್ತಿದ್ದರು. ರೋಗಾದ್ಯುಪದ್ರವ ಪೀಡಿತರು, ದರಿದ್ರರು, ದುಃಖಾರ್ತರು, ವಿವಿಧ ಕಾಮಿತಗಳನ್ನು ಅಪೇಕ್ಷಿಸುವ ಧಾರ್ಮಿಕರು, ತಮ್ಮ ಉದ್ಧಾರವನ್ನು ಬಯಸುವ ದೀನದಲಿತರಿಗೆ ಶ್ರೀಯವರ ಸನ್ನಿಧಾನ ಒಂದು ಯಾತ್ರಾಸ್ಥಳವಾಗಿತ್ತು. ರಾಯರ ಕರುಣೆ ಅನುಗ್ರಹಗಳಿಂದ ಸರ್ವರು ತಮ್ಮ ತಮ್ಮ ಇಷ್ಟಾರ್ಥಗಳನ್ನು ಹೊಂದಿ ಕೃತಾರ್ಥರಾಗಿ ನೂತನೋತ್ಸಾಹ, ಸುಖ, ಶಾಂತಿ, ಸಮಾಧಾನಗಳನ್ನು ಪಡೆಯುತ್ತಿದ್ದರು. ರಾಯರಿಗೆ ಅಚ್ಚುಮೆಚ್ಚಾಗಿದ್ದ ರಾಮಚಂದ್ರ ಎಂಬ ಯುವಕ ಶ್ರೀಯವರ ದ್ವಾರಪಾಲಕನಾಗಿದ್ದನು. ಶ್ರೀಯವರಿಗೂ ಅವನಲ್ಲಿ ಒಂದು ಬಗೆಯ ವಾತ್ಸಲ್ಯವಿತ್ತು. ಗುರುರಾಜರು, ರಾಮಚಂದ್ರ ನಿನಗೇನು ಬೇಕು ಎಂದು ಕೇಳಿದಾಗಲೆಲ್ಲ ಅವನು, ಸ್ವಾಮಿ ತಮ್ಮ ಸೇವೆಯೊಂದು ಸಾಕು, ನನಗೆ ಮತ್ತೇನೂ ಬೇಡ ಎಂದು ಹೇಳುತ್ತಿದ್ದನು. ಒಂದು ದಿನ ಮೃತ್ತಿಕಾ ಶೌಚ ಅಂದರೆ ಕೆಮ್ಮಣ್ಣಿನಿಂದ ಕೈಕಾಲು ತೊಳೆದುಕೊಳ್ಳುವುದು ಮಾಡಿಕೊಳ್ಳುತ್ತಿರುವಾಗ ರಾಯರು ನಗುತ್ತಾ, ರಾಮಚಂದ್ರ ನಾವೆಷ್ಟು ಸಲ ಕೇಳಿದರೂ ನನಗೇನೂ ಬೇಡ ಎನ್ನುತ್ತಿದ್ದೀಯೆ, ಆದರೆ ಈ ದಿನ ನೀನು ನಮ್ಮಿಂದ ಏನಾದರೂ ಬೇಡಿ ಸ್ವೀಕರಿಸಲೇಬೇಕು ಎಂದರು. ಇತ್ತೀಚೆಗೆ ಅವನಿಗೆ ವಿವಾಹವಾಗುವ ಅಭಿಲಾಷೆಯುಂಟಾಗಿತ್ತು. ಇಂದು ಮತ್ತೆ ಗುರುಗಳು ಪ್ರಶ್ನಿಸಿದಾಗ ಅವನು, ಮಹಾಸ್ವಾಮಿ ತಾವು ಅನುಗ್ರಹ ಮಾಡುವುದಾದರೆ ಎಂದು ಅರ್ಧೋಕ್ತಿಯಲ್ಲಿ ಸುಮ್ಮನಾದಾಗ ರಾಯರು ಮಂದಹಾಸ ಬೀರಿ, ಕೇಳು ರಾಮಚಂದ್ರ ಎಂದು ಪ್ರೋತ್ಸಾಹಿಸಲು ರಾಮಚಂದ್ರನು ತಲೆ ತಗ್ಗಿಸಿ, ಸ್ವಾಮಿ ನನಗೆ ಮದುವೆಯಾಗಲು ಇಷ್ಟವಾಗಿದೆ, ದಯಮಾಡಿ ನನಗೆ ಲಗ್ನ ಮಾಡಿಸಬೇಕು ಎಂದು ಪ್ರಾರ್ಥಿಸಿದನು. ರಾಯರು ನಕ್ಕು, ರಾಮಚಂದ್ರ ನಿನ್ನ ಆಶೆ ಯುಕ್ತವಾಗಿದೆ, ಸಂತೋಷ, ನೀನು ಲಗ್ನ ಮಾಡಿಸಿರಿ ಎಂದು ಕೇಳುತ್ತಿರುವೆ. ಈಗ ನಮ್ಮ ಕೈಯಲ್ಲಿರುವುದು ಈ ಮೃತ್ತಿಕೆ ಮಾತ್ರ, ಬೇಕಾದರೆ ಇದನ್ನು ಕೊಡುತ್ತೇವೆ ಎಂದು ವಿನೋದವಾಗಿ ಹೇಳಿದರು. ಕೂಡಲೇ ರಾಮಚಂದ್ರನು ರಾಯರಿಗೆ ವಂದಿಸಿ, ಮಹಾಪ್ರಸಾದ ಗುರುವರ್ಯ, ಪ್ರಸನ್ನ ಚಿತ್ತರಾಗಿ ತಾವು ಏನು ಅನುಗ್ರಹಿಸಿದರೂ ಅದು ನನ್ನ ಭಾಗ್ಯ, ಅದರಿಂದಲೇ ನನ್ನ ಆಶೆಗಳೆಲ್ಲ ಪೂರೈಸುವುದೆಂದು ನಂಬಿದ್ದೇನೆ, ಮೃತ್ತಿಕೆಯನ್ನೇ ದಯಪಾಲಿಸೋಣವಾಗಲಿ ಎಂದು ತಾನು ಹೊದ್ದಿದ್ದ ವಸ್ತ್ರವನ್ನು ಮುಂದೊಡ್ಡಿದನು. ಅವನ ಪರಿಪಕ್ವ ಭಕ್ತಿ, ಪರಿಶುದ್ಧ ಮನಸ್ಸುಗಳನ್ನು ಕಂಡು ರಾಯರಿಗೆ ಪರಮಾನಂದವಾಯಿತು. ಶ್ರೀಯವರು ರಾಮಚಂದ್ರನ ಉಡಿಗೆ 3 ಬೊಗಸೆ ಮೃತ್ತಿಕೆಯನ್ನು ಹಾಕಿ, ರಾಮಚಂದ್ರ ನಿನ್ನ ಭಕ್ತಿಗೆ ಮೆಚ್ಚಿದ್ದೇವೆ, ಭಕ್ತಿಯಿಂದ ಇದನ್ನು ಸ್ವೀಕರಿಸು, ಇದೇ ನಿನಗೆ ಮದುವೆ ಮಾಡಿಸುವುದು ಎಂದು ಆಜ್ಞಾಪಿಸಿದರು. ಸಂತಸದಿಂದ ರಾಮಚಂದ್ರನು ಗುರುಗಳ ಪಾದಸ್ಪರ್ಶ ಮಾಡಿ, ಧನ್ಯನಾದೇ ಗುರುದೇವ, ಹಾಗಾದರೆ ನಾನು ಲಗ್ನಕ್ಕೆ ಹೊರಡಲೇ ಎಂದು ಪ್ರಶ್ನಿಸಿದ. ಗುರುಗಳು ನಗುತ್ತಾ, ಶುಭಶ್ಯ ಶೀಘ್ರಂ, ಹೋಗಿ ಬಾ, ನಿನಗೆ ಮಂಗಳವಾಗಲಿ, ಲಗ್ನವಾದ ಮೇಲೆ ಪತ್ನಿ ಸಹಿತನಾಗಿ ಬಂದು ಆಶೀರ್ವಾದ ಪಡೆ. ಈಗ ನಿನ್ನ ವಿವಾಹಕ್ಕಾಗಿ ಈ ಫಲಮಂತ್ರಾಕ್ಷತೆಯನ್ನು ಸ್ವೀಕರಿಸು ಎಂದು ಫಲಮಂತ್ರಾಕ್ಷತೆಯ ತಟ್ಟೆಯನ್ನು ತರಿಸಿ ಪೂರ್ಣ ಫಲಮಂತ್ರಾಕ್ಷತೆಗಳನ್ನಿತ್ತು ಹರಸಿ ಕಳುಹಿಸಿದರು. ರಾಯರ ಅನುಗ್ರಹವನ್ನು ಪಡೆದ ರಾಮಚಂದ್ರ ತನ್ನ ಊರಿನ ಕಡೆಗೆ ಪ್ರಯಾಣ ಬೆಳೆಸಿದ. ಕಾಲು ನಡಿಗೆಯಿಂದ ಪ್ರಯಾಣ ಮಾಡುತ್ತಿದ್ದ ಅವನು ಒಂದು ದಿನ ರಾತ್ರಿ ಒಂದು ಗ್ರಾಮವನ್ನು ತಲುಪಿದ. ರಾತ್ರಿ ಕಳೆಯಲು ಎಲ್ಲಿ ವಿಶ್ರಮಿಸುವುದೆಂದು ಯೋಚಿಸುತ್ತಿರುವಾಗ ಅವನಿಗೆ ಹತ್ತಿರದಲ್ಲಿದ್ದ ಒಂದು ವಿಶಾಲ ಗ್ರಹ ಗೋಚರಿಸಿತು. ಅತ್ತ ನಡೆದ ರಾಮಚಂದ್ರ ರಾತ್ರಿಯಾದ್ದರಿಂದ ಮನೆಯ ಗೃಹಸ್ಥರನ್ನು ಎಬ್ಬಿಸುವುದು ಯುಕ್ತವಲ್ಲವೆಂದು ಭಾವಿಸಿ ಮನೆಯ ಮುಖ್ಯದ್ವಾರದ ವಿಸ್ತಾರವಾದ ಜಗಲಿಯನ್ನು ನೋಡಿ ಮುಖ್ಯದ್ವಾರದ ಬಾಗಿಲಿನ ಹೊಸ್ತಿಲಿನ ಮೇಲೆ ತನ್ನ ಗಂಟನ್ನಿಟ್ಟು ತಲೆ ಕೊಟ್ಟು ಮಲಗಿದ. ಪ್ರಯಾಣದ ಆಯಾಸದಿಂದ ಬಳಲಿದ ಅವನಿಗೆ ಮಲಗಿದೊಡನೆಯೇ ನಿದ್ರೆ ಬಂದಿತು. ಅಪರಾತ್ರಿಯಲ್ಲಿ ಅವನನ್ನು ಯಾರೋ ಕರೆಯುತ್ತಿರುವಂತೆ ಭಾಸವಾಗಿ ತಟ್ಟನೆ ಎದ್ದು ಕುಳಿತು ಸುತ್ತ ನಿರೀಕ್ಷಿಸಿದ. ಆಗ ಅವನು ಒಂದು ದೃಶ್ಯವನ್ನು ಕಂಡು ಹೆದರಿ ನಡುಗ ಹತ್ತಿದ.
ಜಗಲಿಯ ಕೆಳಗೆ ಅಕರಾಳ ವಿಕರಾಳ ರೂಪದ ಒಂದು ಬ್ರಹ್ಮ ರಾಕ್ಷಸ ಅಂತರಾಳದಲ್ಲಿ ನಿಂತು, ಏ ಬ್ರಾಹ್ಮಣ, ದಾರಿ ಬಿಡು ಎಂದು ಗರ್ಜಿಸುತ್ತಿದೆ. ಏನು ಮಾಡಲು ತೋಚದೆ ರಾಮಚಂದ್ರ ಮನಸ್ಸಿನಲ್ಲೇ ಗುರುರಾಯರನ್ನು ಸ್ಮರಿಸಿ, ಕಾಪಾಡಿ ಗುರುಗಳೇ ಎಂದು ಪ್ರಾರ್ಥಿಸಿದ. ಗುರುಗಳ ನಾಮಸ್ಮರಣೆ ಅವನಲ್ಲಿ ಒಂದು ಬಗೆಯ ಧೈರ್ಯ ಶಕ್ತಿಗಳನ್ನು ಹುಟ್ಟಿಸಿತು. ಧೈರ್ಯ ವಹಿಸಿ ಬ್ರಹ್ಮ ರಾಕ್ಷಸನತ್ತ ನೋಡುತ್ತಿರುವಾಗ ಅದು, ಎಲ್ಲವೋ ಬ್ರಾಹ್ಮಣ, ಹೇಳಿದ್ದು ಕೇಳಿಸಲಿಲ್ಲವೇ, ನನಗೆ ದಾರಿ ಬಿಡು ಎಂದಿತು. ಗುರುನಾಮ ಜಪ ಮಾಡುತ್ತಾ ರಾಮಚಂದ್ರ ಕೇಳಿದ, ನೀನಾರು, ನಿನಗೇಕೆ ದಾರಿ ಕೊಡಬೇಕು? ಓಹೋ, ನನ್ನನ್ನೇ ಪ್ರಶ್ನಿಸುವಷ್ಟು ಧೈರ್ಯವೇ ನಿನಗೆ? ನಾನಾರಾದರೇನು, ಒಳಗೆ ಹೋಗಲು ದಾರಿ ಬಿಡು ಎಂದು ಬ್ರಹ್ಮರಾಕ್ಷಸ ಗರ್ಜಿಸಿತು. ನೀನೇಕೆ ಒಳಗೆ ಹೋಗಬೇಕು, ಅದನ್ನು ಮೊದಲು ತಿಳಿಸು ಎಂದು ರಾಮಚಂದ್ರ. ನೀನೊಳ್ಳೆ ಹಠಮಾರಿ ಬ್ರಾಹ್ಮಣ, ಕೇಳು, ಈ ಮನೆಯ ಯಜಮಾನನಿಗೆ ಈಗ ಪುತ್ರನೊಬ್ಬನು ಜನಿಸಲಿದ್ದಾನೆ. ಆ ಶಿಶುವನ್ನು ನಾನು ಬಲಿ ತೆಗೆದುಕೊಳ್ಳಬೇಕು, ಗೊತ್ತಾಯಿತೇ ಎಂದಿತು ಬ್ರಹ್ಮರಾಕ್ಷಸ. ರಾಮಚಂದ್ರ ಅಚ್ಚರಿಯಿಂದ, ಏನಂದೆ? ಶಿಶುವನ್ನು ಸಂಹರಿಸಬೇಕೇ? ಆಹಾ, ಎಂಥ ಘನಕಾರ್ಯ ಮಾಡ ಹೊರಟಿದ್ದೀಯೇ? ಶಿಶು ಹತ್ಯೆ ಪಾಪವೆಂದು ನಿನಗೆ ತಿಳಿಯದೆ ಎಂದ. ಆಗ ಬ್ರಹ್ಮರಾಕ್ಷಸ, ಗೊತ್ತಿದೆಯಯ್ಯ, ಈತ ನನಗೆ ಮಾಡಿರುವ ಅನ್ಯಾಯಕ್ಕೆ 2 ಮಕ್ಕಳನ್ನು ಬಲಿ ತೆಗೆದುಕೊಂಡಿದ್ದೇನೆ. ಈಗ ಜನಿಸಲಿರುವ 3ನೇ ಸಂತಾನವನ್ನು ಕೊಂದರೆ ತನ್ನ ಹಗೆ ತೀರುವುದು. ದಾರಿ ಬಿಡು ಎಂದು ಅವಸರಿಸಿತು. ಸ್ವಲ್ಪ ತಡೆಯಪ್ಪ, ಈ ಮನೆಯಾತನ ಮೇಲೇಕೆ ನಿನಗೆ ದ್ವೇಷ ಎಂದ ರಾಮಚಂದ್ರನ ಮಾತು ಕೇಳಿ ಬ್ರಹ್ಮರಾಕ್ಷಸ ಹೇಳತೊಡಗಿತು. ಅಯ್ಯ ವಿಪ್ರ, ದಾರಿ ಬಿಡುವುದನ್ನು ಬಿಟ್ಟು ಕಾಲಹರಣ ಮಾಡುತ್ತಿರುವೆಯಲ್ಲ. ಹೋಗಲಿ ಕೇಳು, ಹಿಂದಿನ ಜನ್ಮದಲ್ಲಿ ಈ ಮನೆಯ ಯಜಮಾನ ನನ್ನ 3 ಮಕ್ಕಳ ನಾಶಕ್ಕೆ ಕಾರಣನಾಗಿದ್ದಾನೆ. ಆಗ ನಾನು ಅನುಭವಿಸಿದ ದುಃಖ ಎಷ್ಟು ಹೇಳಿದರೂ ತೀರದು. ಆಗ ನಾನು ಕೋಪತಾಪಗಳಿಂದ ಹುಚ್ಚನಂತಾಗಿ ಇವನ ಮೇಲೆ ಸೇಡು ತೀರಿಸಿಕೊಳ್ಳಲೆಂದೇ ಆತ್ಮಘಾತ ಮಾಡಿಕೊಂಡೆ. ಅದರ ಫಲವಾಗಿ ಈ ರೂಪ ಪ್ರಾಪ್ತವಾಗಿದೆ. ನನ್ನ ಮಕ್ಕಳ ನಾಶಕ್ಕೆ ಕಾರಣನಾದ ಇವನನ್ನು ಎಂದೋ ಸಂಹರಿಸಬಹುದಾಗಿತ್ತು. ಅದು ನನ್ನ ಇಚ್ಛೆಯಲ್ಲ. ಮಕ್ಕಳನ್ನು ಕಳೆದುಕೊಂಡು ನಾನು ದುಃಖಿಸಿದಂತೆಯೇ ಇವನೂ ಪುತ್ರ ಶೋಕದಿಂದ ದುಃಖಿಸಬೇಕು. ಆಗಲೇ ನನಗೆ ತೃಪ್ತಿ. ದಾರಿ ಬಿಡು, ನನ್ನ ಕಾರ್ಯ ಮುಗಿಸಿ ಹೋಗುತ್ತೇನೆ. ಆಗ ರಾಮಚಂದ್ರನು, ಶಿಶು ಹತ್ಯೆ ಮಹಾಪಾಪ, ದೀರ್ಘದ್ವೇಷ ಒಳಿತಲ್ಲ. ಈ ಮನೆಯಾತ ಹಿಂದಿನ ಜನ್ಮದಲ್ಲಿ ನಿನ್ನ ಪುತ್ರರ ಮರಣಕ್ಕೆ ಕಾರಣನೆಂದು ನಿನ್ನಷ್ಟಕ್ಕೆ ನೀನೇ ತಿಳಿದು ಆತ್ಮಹತ್ಯೆ ಮಾಡಿಕೊಂಡು ಈ ಹೇಯವಾದ ಬ್ರಹ್ಮರಾಕ್ಷಸನಾಗಿ ಅಂಡಲಿಯುತ್ತಿದ್ದೀಯೆ. ಮತ್ತೀಗ ಶಿಶು ಹತ್ಯೆ ಮಾಡಿ ಈ ಕ್ಷುದ್ರ ರೂಪ ಶಾಶ್ವತವಾಗಿ ಉಳಿಯುವಂತೆ ಮಾಡಿಕೊಳ್ಳಬೇಡ. ಆದದ್ದಾಯಿತು, ಈ 1 ಸಂತಾನವಾದರೂ ಆತನಿಗೆ ಉಳಿದು ಅವನ ವಂಶ ಬೆಳೆಯಲಿ. ನೀನು ಹೊರಟು ಹೋಗು ಎಂದು ಹೇಳಲು ಕೋಪೋದ್ರೇಕದಿಂದ, ನನಗೆ ಬುದ್ಧಿ ಹೇಳುವಷ್ಟು ಧೈರ್ಯವೇ ನಿನಗೆ? ದಾರಿ ಬಿಟ್ಟು ಬಿಡು, ಇಲ್ಲದಿದ್ದರೆ ನಿನ್ನ ಅವಸ್ಥೆ ನೆಟ್ಟಗಾಗಲಿಕ್ಕಿಲ್ಲ ಎಂದು ಬ್ರಹ್ಮರಾಕ್ಷಸ ಗರ್ಜಿಸಿತು. ರಾಮಚಂದ್ರ ಶಾಂತನಾಗಿಯೇ ಹೇಳಿದ, ಮಹಾಸಮರ್ಥನಯ್ಯ ನೀನು ಒಳಗೆ ಹೋಗಲು ನಾನೇಕೆ ದಾರಿ ಕೊಡಬೇಕು? ನಾನೇನು ನಿನ್ನನ್ನು ತಡೆಯುತ್ತಿಲ್ಲವಲ್ಲ. ನಿನಗೆ ಶಕ್ತಿ ಇದ್ದರೆ ಒಳಗೆ ಹೋಗು, ಅದಕ್ಕೆ ನನ್ನೇಕೆ ಪೀಡಿಸುವೆ? ನೀನೇನು ನನ್ನನ್ನು ತಡೆಯುತ್ತಿಲ್ಲ ನಿಜ, ಆದರೆ ನಾನು ಒಳಗೆ ಹೋಗದಂತೆ ನೀನು ಹೊಸ್ತಿಲಿನ ಮೇಲೆ ಬೆಂಕಿಯ ಗಂಟನ್ನು ಇಟ್ಟಿರುವೆಯಲ್ಲ, ಅದನ್ನು ತೆಗೆದುಕೊಂಡು ಇತ್ತ ಸರಿ ಸಾಕು ಎಂದು ಬ್ರಹ್ಮರಾಕ್ಷಸ ಹೇಳಲು ರಾಮಚಂದ್ರ ವಿಸ್ಮಿತನಾದ. ಆಗ ಅವನಿಗೆ ಅರಿವಾಯಿತು, ಹೊಸ್ತಿಲಿನ ಮೇಲೆ ತಾನು ಶ್ರೀಯವರು ಅನುಗ್ರಹಿಸಿದ ಮೃತ್ತಿಕೆಯ ಗಂಟನ್ನಿಟ್ಟಿರುವುದು. ಬ್ರಹ್ಮರಾಕ್ಷಸನಿಗೆ ಅದು ಬೆಂಕಿಯಂತೆ ಕಾಣಿಸುತ್ತಿದೆ. ಆಶ್ಚರ್ಯ, ಇದು ಮೃತ್ತಿಕೆಯ ಮಹಿಮೆ. ಗುರುರಾಜರು ಜ್ಞಾನಿಗಳು, ಮುಂದಿನ ವಿಚಾರವರಿತವರು. ಅಂತೆಯೇ ಅವರು ಈ ಮೃತ್ತಿಕೆಯನ್ನು ನನಗೆ ಕೊಟ್ಟು ಕಳಿಸಿದ್ದಾರೆ. ಶಿಶು ಹತ್ಯೆಯನ್ನು ತಡೆದು ಈ ಮನೆಯಾತನ ವಂಶಾಭಿವೃದ್ಧಿಯಾಗುವಂತೆ ಮಾಡುವುದೇ ಅವರ ಉದ್ದೇಶವಿರಬೇಕು. ಈ ಮೃತ್ತಿಕೆಯು ನನ್ನಲ್ಲಿ ಇರುವವರೆಗೆ ಬ್ರಹ್ಮರಾಕ್ಷಸ ನನ್ನನ್ನೇನೂ ಮಾಡಲಾರದು. ಹೇಗಾದರೂ ಮಾಡಿ ಜನಿಸಲಿರುವ ಶಿಶುವನ್ನು ರಕ್ಷಿಸಬೇಕು ಮುಂತಾಗಿ ಮನದಲ್ಲೇ ಯೋಚಿಸಿದ ರಾಮಚಂದ್ರ ಒಂದು ಹಿಡಿ ಮೃತ್ತಿಕೆಯನ್ನು ಕರದಲ್ಲಿ ಹಿಡಿದು ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಉಚ್ಚರಿಸಿ ಧೈರ್ಯವಾಗಿ ಮೃತ್ತಿಕೆಯನ್ನು ಬ್ರಹ್ಮರಾಕ್ಷಸನ ಮೇಲೆ ಎರಚಿಬಿಟ್ಟ. ಆಗೊಂದು ಅದ್ಭುತವೇ ನಡೆದು ಹೋಯಿತು. ಮೃತ್ತಿಕಾ ಸ್ಪರ್ಶವಾಗುತ್ತಲೂ ಬ್ರಹ್ಮರಾಕ್ಷಸ ಅಯ್ಯೋ ಸತ್ತೆ, ಬೆಂಕಿ, ಉರಿ ಉರಿ ಎಂದು ಅರಚುತ್ತಾ ದಗದಗದನೆ ಉರಿದು ಭಸ್ಮವಾಗಿ ಹೋಯಿತು. ಅಷ್ಟು ಹೊತ್ತಿಗಾಗಲೇ ಮನೆಯಲ್ಲಿ ಯಜಮಾನನ ಪತ್ನಿಯು ಗಂಡು ಮಗುವನ್ನು ಪ್ರಸವಿಸಿದ್ದಳು. ಮನೆಯವರೆಲ್ಲರೂ ಯಾವಾಗ ಬ್ರಹ್ಮರಾಕ್ಷಸ ಬಂದು ಮಗುವನ್ನು ಕೊಲ್ಲುವುದೋ ಎಂದು ಭಯಗ್ರಸ್ತರಾಗಿದ್ದರು. ಅದೇ ಸಮಯಕ್ಕೆ ರಾಮಚಂದ್ರ ಬ್ರಹ್ಮರಾಕ್ಷಸರ ವಾಗ್ವಾದ ಕೇಳಿ ಮನೆಯ ಯಜಮಾನ, ಮಗುವು ಇನ್ನೂ ಜೀವಿಸಿಯೇ ಇದೆ, ಇದೇನು ಹೊರಗೆ ಯಾರೋ ವಾದಿಸುತ್ತಿರುವಂತಿದೆಯಲ್ಲ, ಅದೇನಿರಬಹುದು ಎಂದು ಕುತೂಹಲದಿಂದ ವಾತಾಯನದಿಂದ ಇಣಿಕಿ ನೋಡಿದ.
ಅದೇ ಕಾಲಕ್ಕೆ ರಾಮಚಂದ್ರ ಮೃತ್ತಿಕೆಯನ್ನು ಎರಚಿದ್ದು ಬ್ರಹ್ಮರಾಕ್ಷಸ ಅರಚುತ್ತಾ ಉರಿದು ಭಸ್ಮವಾದುದನ್ನು ಕಂಡು ಆತ ಅಚ್ಚರಿಗೊಂಡ. ಸ್ವಲ್ಪ ಸಮಯವಾದ ಮೇಲೆ ಮನೆಯ ಬಾಗಿಲು ತೆರೆದು ಹೊರಬಂದ ಯಜಮಾನ ರಾಮಚಂದ್ರನಿಗೆ ಕೈಮುಗಿದು, ನೀವಾರೋ ಮಹಾನುಭಾವರು, ನನ್ನ ಮಕ್ಕಳನ್ನು ಬಲಿ ತೆಗೆದುಕೊಳ್ಳುತ್ತಿದ್ದ ಬ್ರಹ್ಮಪಿಶಾಚಿಯನ್ನೇ ನಾಶಪಡಿಸಿ ನನ್ನ ಸಂತಾನವನ್ನು ರಕ್ಷಿಸಿದ್ದೀರಿ, ನಿಮಗೆ ನಮೋ ನಮಃ ಅಂದರು. ರಾಮಚಂದ್ರ, ಸ್ವಾಮಿ, ನನಗೇಕೆ ನಮಸ್ಕರಿಸುವಿರಿ? ಇದರಲ್ಲಿ ನನ್ನ ಶಕ್ತಿ ಏನೂ ಇಲ್ಲ, ಇದೆಲ್ಲ ಮಹಾತ್ಮರಾದ ನನ್ನ ಗುರುಗಳಿತ್ತ ಮೃತ್ತಿಕೆಯ ಪ್ರಭಾವ ಎಂದನು. ಮನೆಯ ಯಜಮಾನ ವಿಸ್ಮಿತನಾಗಿ, ಸ್ವಾಮಿ, ನಿಮ್ಮ ಗುರುಗಳಾರು? ಅವರು ನಿಜವಾಗಿ ಮಹಾತ್ಮರು ಎಂದೆನಲು ರಾಮಚಂದ್ರನು, ಸ್ವಾಮಿ, ಜಗತ್ಪ್ರಸಿದ್ಧರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳೇ ನನ್ನ ಗುರುಗಳು, ಅವರೇ ನಿಮ್ಮ ಸಂತಾನ ರಕ್ಷಕರೆಂದು ತಿಳಿಯಿರಿ ಎಂದು ಹೇಳಿದನು. ಆಗ ಗೃಹಸ್ಥನು ಆಶ್ಚರ್ಯದಿಂದ, ಏನು, ಶ್ರೀರಾಯರು ನಮ್ಮ ಕುಲಗುರುಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಶಿಷ್ಯರೇ ನೀವು ಎಂದು ಹೇಳಿ ರಾಮಚಂದ್ರನನ್ನು ಮನೆಯೊಳಗೆ ಕರೆದುಕೊಂಡು ಬಂದು ಉಪಚರಿಸಿದನು. ರಾಮಚಂದ್ರನು ಸುಖವಾಗಿ ಮಲಗಿ ನಿದ್ರಿಸುತ್ತಿರುವ ಗಂಡು ಶಿಶುವನ್ನು ಕಂಡು, ಆಹಾ, ಗುರುಗಳು ನನ್ನಿಂದ ಇಂಥ ಒಂದು ಜೀವ ಉಳಿಸಿ ಕೀರ್ತಿ ನೀಡಿದರು ಎಂದು ಆನಂದಿಸಿದನು. ರಾಮಚಂದ್ರ ಸ್ನಾನ ಸಂಧ್ಯಾ ವಂದನಾದಿಗಳನ್ನು ನೆರವೇರಿಸಿದ ಮೇಲೆ ತನ್ನ ಸಮಸ್ತ ವಿಚಾರಗಳನ್ನು ಮನೆಯ ಯಜಮಾನರಾದ ಗೋವಿಂದರಾಯರಿಗೆ ತಿಳಿಸಿದನು. ಅದನ್ನಾಲಿಸಿದ ಗೋವಿಂದರಾಯರು ಗುರುಗಳ ಮಹಾಮಹಿಮೆಯನ್ನು ಕೊಂಡಾಡಿದರು ಮತ್ತು ರಾಮಚಂದ್ರನು ವಿವಾಹಕ್ಕಾಗಿ ಹೊರಟಿರುವ ವಿಷಯ ತಿಳಿದು ಕುಲಗೋತ್ರಗಳನ್ನು ಕೇಳಿ ಅರಿತು ಸಂತೋಷದಿಂದ ಹೀಗೆ ಹೇಳಿದರು, ನೋಡಿ, ನಮ್ಮ ಗುರುಗಳು ಭೂತ ಭವಿಷ್ಯದ್ವರ್ತಮಾನಗಳನ್ನರಿತ ಜ್ಞಾನಿಗಳು. ಅವರು ನಮ್ಮ ವಂಶದ ಕುಡಿಯನ್ನು ರಕ್ಷಿಸಿ ನಿಮ್ಮ ವಿವಾಹವೂ ಆಗುವಂತೆ ಅನುಗ್ರಹಿಸಿದ್ದಾರೆಂದೇ ನಾನು ಭಾವಿಸುತ್ತೇನೆ. ಗಂಡನನ್ನು ಕಳೆದುಕೊಂಡ ಒಬ್ಬ ಅಕ್ಕ ನನಗಿದ್ದಾಳೆ, ಅವಳಿಗೆ ವಿವಾಹ ಯೋಗ್ಯಳಾದ ಮಗಳಿದ್ದಾಳೆ. ನೀವು ಒಪ್ಪೋದಾದರೆ ನನ್ನ ಸೋದರ ಸೊಸೆಯನ್ನು ಕೊಟ್ಟು ವಿವಾಹ ಮಾಡಿಸುತ್ತೇನೆ. ಇದು ಗುರುಗಳ ಆಜ್ಞೆ ಸೇವೆ ಎಂದೇ ಭಾವಿಸುತ್ತೇನೆ ಎಂದರು. ರಾಮಚಂದ್ರನಿಗೆ ಅವರ ಮಾತು ಕೇಳಿ ಬಹಳ ಸಂತೋಷವಾಯಿತು. ಅವನು, ಸ್ವಾಮಿ ಗೋವಿಂದರಾಯರೇ, ನಿಮ್ಮದು ದೊಡ್ಡ ಮನಸ್ಸು. ನಾನೊಬ್ಬ ಅನಾಥ, ನನಗೆ ಆಸ್ತಿ ಪಾಸ್ತಿ ಬಂಧು ಬಳಗ ಏನೂ ಇಲ್ಲ. ನನ್ನಂಥವನಿಗೆ ನೀವು ಹೆಣ್ಣು ಕೊಡುವಿರಾ ಎನ್ನಲು ಗೋವಿಂದರಾಯರು, ನೋಡಿ ರಾಮಚಂದ್ರ, ಅನಾಥರಿಗೆ ನಾಥರಾದ ಶ್ರೀರಾಯರು ನಿಮ್ಮಲ್ಲಿ ಸುಪ್ರೀತರಾಗಿ ಅನುಗ್ರಹಿಸುತ್ತಿರುವಾಗ ಬೇರೆ ಏನು ಬೇಕು? ಆಸ್ತಿ ಪಾಸ್ತಿಗಳನ್ನು ನೋಡಿ ನಾವು ಹೆಣ್ಣು ಕೊಡುತ್ತೇವೆ ಎಂದು ಹೇಳುತ್ತಿಲ್ಲ. ಗುರು ಅನುಗ್ರಹವೇ ನಿಮ್ಮ ದೊಡ್ಡ ಆಸ್ತಿ. ನೀವು ಮಾಡಿರುವ ಉಪಕಾರಕ್ಕೆ ಏನು ಕೊಟ್ಟರೂ ಸಾಲದು. ನನ್ನ ಅಕ್ಕನಿಗೆ ಮನೆ ಜಮೀನುಗಳಿವೆ, ಅವಳಿಗೆ ಒಬ್ಬಳೇ ಮಗಳು. ನೀವು ಅವಳ ಕರಪಿಡಿದರೆ ಆ ಆಸ್ತಿಗೆ ನೀವೇ ಒಡೆಯರಾಗುತ್ತೀರಿ. ಇದರಿಂದ ರಾಯರ ಭವಿಷ್ಯವೂ ಸತ್ಯವಾಗಿ ಅವರ ಕಾರುಣ್ಯ ನಮ್ಮೆಲ್ಲರ ಮೇಲಾಗುವುದು. ನೀವು ಬೇರೇನು ಯೋಚಿಸದೆ ನನ್ನ ಸೋದರ ಸೊಸೆಯನ್ನು ವಿವಾಹವಾಗಿ ಸುಖವಾಗಿರಿ ಎಂದು ಹೇಳಿದರು. ರಾಮಚಂದ್ರ ಇದೆಲ್ಲ ಗುರುಗಳ ಅನುಗ್ರಹವೆಂದು ನೆರೆಯುತ್ತಾ ಸಂತೋಷದಿಂದ ವಿವಾಹಕ್ಕೆ ತನ್ನ ಸಮ್ಮತಿ ಸೂಚಿಸಿದ. ಕೆಲ ದಿನಗಳಲ್ಲಿಯೇ ಒಂದು ಶುಭ ಮುಹೂರ್ತದಲ್ಲಿ ರಾಮಚಂದ್ರನಿಗೆ ಸೋದರ ಸೊಸೆಯನ್ನು ಕೊಟ್ಟು ಗೋವಿಂದರಾಯರು ವಿವಾಹ ಮಾಡಿಸಿದರು. ಕೆಲ ಕಾಲವಾದ ಮೇಲೆ ರಾಮಚಂದ್ರನು ಪತ್ನಿ ಸಮೇತನಾಗಿ ಹುಬ್ಬಳ್ಳಿಯಲ್ಲಿ ಬಿಡಾರ ಮಾಡಿದ್ದ ಶ್ರೀ ರಾಯರ ದರ್ಶನ ಮಾಡಿ ಸಮಸ್ತ ವಿಚಾರವನ್ನು ವಿಜ್ಞಾಪಿಸಿದ. ಮಠದ ಜನರು ರಾಯರ ಅಗಾಧ ಮಹಿಮೆ, ಅವರಿತ್ತ ಮೃತ್ತಿಕೆಯು, ಮದುವೆ ಮಾಡಿಸಿದ ವೈಚಿತ್ರ್ಯಾದಿಗಳನ್ನು ಮನಸಾರೆ ಹೊಗಳಿದರು. ರಾಮಚಂದ್ರ ಮಡದಿಯೊಡನೆ ಗುರುಗಳಿಗೆ ಪಾದಪೂಜೆ ಮಾಡಿ ಮಂತ್ರಮುದ್ರಾಧಾರಣೆ, ಫಲಮಂತ್ರಾಕ್ಷತೆ ಪಡೆದು ಊರಿಗೆ ಹಿಂದಿರುಗಿ ಬಹುಕಾಲ ದಾಂಪತ್ಯ ಜೀವನವನ್ನು ನಡೆಸಿ ಸುಖದಿಂದ ಬಾಳಿದನು. ಇಲ್ಲಿಗೆ ಸಂಚಿಕೆ 112 ಮುಕ್ತಾಯ. ಮೃತಪೋತ ಪ್ರಾಣದಾತರು ಎಂಬ ಶೀರ್ಷಿಕೆಯೊಂದಿಗೆ ಮುಂದಿನ ಸಂಚಿಕೆ ಆರಂಭ. ಶ್ರೀಕೃಷ್ಣಾರ್ಪಣಮಸ್ತು.